ಅರುಣ್ ಅವ್ರ ಚಾನಲಿಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಇವ್ರು ಬರ್ತಾ ಇದ್ದಾರೆ. ನೋಡ್ರಿ, ಇವರು ಅರುಣ್ ಅಂತ. ಸೊ ಅರುಣ್ ಅವ್ರ ಚಾನಲಿಗೆ ಬಂದು ಅರುಣ್ ಅವ್ರಿಗೆ ಮುಖ ತೆಗಿರಿ. Jolly, 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 yalla jolly. Life is pretty, kali, kali. ಫೈನಲ್ ಆಗಿ ನಾವು ಈಗ ಯೂನಿವರ್ಸಿಟಿ ಒಳಗೆ ಬಂದೀವಿ. ಯೂನಿವರ್ಸಿಟಿದಾಗ ಎಲ್ಲರೂ ಬಂದಾರ. ಯಾರ್ಯಾರು ಬಂದಾರ ಅಂತ ಹೇಳಿ ನಿಮಗೆ ಒಬ್ಬೊಬ್ಬರಿಗಾಗಿ ಮೀಟ್ ಮಾಡಿಸ್ತೀನಿ. ಬರ್ರಿ. ಫಸ್ಟ್ ಪ್ರವೀಣ್ ಅವ್ರು ಅದಾರ. ಪ್ರವೀಣ್, ಹಾಯ್. ಎಷ್ಟು ಗಂಟೆಗೆ ಬಂದ್ರಿ? ನಾವು ಮನೆಯಿಂದ 10 ಗಂಟೆಗೆ ಬಂದೀನಿ ರೀ. ಇಲ್ಲಿ ಬರೋಕ್ಕೆ 12 ಆಯಿತು. ಇಲ್ಲಿ ಬರೋಕ್ಕೆ 12 ಆಯ್ತು. ಏನೋ ಹೇಳಕತ್ತಾರ ಈಗ. ಕರೆಕ್ಟ್ ಹೇಳ್ತಾರೇನ್ರಿ ಅವರು? ಕರೆಕ್ಟ್ ಹೇಳ್ತಾರ. ನಮ್ಮ ಶರಣವ್ರಿಗೆ ಕೇಳಮ್ಮವ್ರು ಏನು ಅಂಬರೀಶ್ ಅವ್ರೆ, ಪ್ರವೀಣ್ ಅವ್ರು ಹೇಳ್ತಾರ 10 ಗಂಟೆಗೆ ಬಂದೀನಿ. 12ಕ್ಕೆ ಬಂದ ನೋಡ್ರಿ ಫ್ರೆಂಡ್ಸ್. ಸುಮ್ಮನೆ 10 ಅಂತ ಹೇಳಿ ಇವ್ರ ಸಲಕ್ಕೆ ಲೇಟ್ ಇವರೇ ಲೇಟ್ ಮಾಡ್ತಾರೆ. ಅವ್ರು ಅವಾಗ ಇವ್ರ ಮನೆಗೆ ಬಂದಾರ, ಇವರೇ ಲೇಟ್ ಮಾಡ್ತಾರೆ. ಅದೇ ಈಗ ಶೂಟಿಂಗ್ ಲೊಕೇಶನ್ಗೆ ಬಂದೀವ್ರಿ. ರೀಲ್ಸ್ ಶೂಟ್ ಮಾಡತ್ತೀವಿ. ನೋಡಿ, ಈ ಕಡೆ ಅವ್ರ ಕಡೆ ಪ್ಯಾನ್ ಮಾಡ್ರಿ. ನಾ ಇವರೆಲ್ಲರಿಗಿನ ಸತ್ಯ ಹೇಳ್ತೀನಿ. ನಾವು 3 ಮಧ್ಯಾಹ್ನಕ್ಕೆ ಎದ್ದು ಅಡ್ಗೆ ಮಾಡಿ ಮನ್ಯಾಗ ಕೂತಿದ್ದೆ. ಇವಾಗ ಬರ್ತೀನಿ, ಅವಾಗ ಬರ್ತೀನಿ, ಅಕ್ಕ ರೊಟ್ಟಿ ತರ್ತೀನಿ, ಪಲ್ಯ ತರ್ತೀನಿ, ಅದು ತರ್ತೀನಿ ಅಂತ ಏನು ತಂದಿಲ್ಲ. ಖಾಲಿ ಕೈಲಿ ಬಂದ್ರ, ಅದೂ 12ಕ್ಕೆ ಬಂದಾರ ನೋಡ್ರಿ. ಯಾಕ್ರಿ 12ಕ್ಕೆ ಯಾಕೆ ಬಂದಿರಿ? ಜಲ್ದಿ ಬರ್ಬೇಕಲ್ಲ. ಮನೆ ಮಕ್ಕಳು ವಾಸ್ತು 12 ಗಂಟೆ ಆದ್ಮೇಲೆ ವಾಸ್ತು ಅದ ಕರೆಕ್ಟ್ ಅದ ಅಂದ್ರಿ. ಸೊ ಆ ವಾಸ್ತು ಪ್ರಕಾರ ಬಂದೀವಿ. ಸೊ ಇವಾಗ ಮತ್ತೆ ಲೇಟ್ ಮಾಡೋದು ಬೇಡ, ಶೂಟ್ ಮಾಡಮಿ. ಅಂಡ್ BTS ನಾವು ಶೂಟ್ ಮಾಡ್ಬೇಕಾದ್ರೆ ಏನೇನು ಫನ್ ಇರುತ್ತಂತ ನೋಡ್ರಿ. BTS ಅಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೀರಿ? ಬಿಹೈಂಡ್ ದ ಸೀನ್ಸ್. T ಅಂದ್ರೆ ಏನ್ರಿ? B ಅಂದ್ರೆ ಬಿಹೈಂಡ್ ದ ಸೀನ್ಸ್ ಅಂದ್ರೆ ಎಸ್ ಬಿ ಅಂತ ಹೋಗಿ. T ಅಂದ್ರೆ ಏನು? ಬಿಹೈಂಡ್ ದ ಸೀನ್ಸ್. ಟಿ ಅಂದ್ರೆ ಏನ್ರಿ? ಬಿಹೈಂಡ್ ದ ಸೀನ್ಸ್. ಓಕೆ, ಸಿಂಪಲ್. ನಡಬರ್ಕಿಂದು ಟಿ ಬಿಹೈಂಡ್ ದ ಸೀನ್ ಅಂತ. ಟಿ ಅಂದ್ರೆ ಏನ್ರಿ ಅಂತ? ಬಿಹೈಂಡ್ ದ ಸೀನ್. ಓಕೆ ಓಕೆ. ಈಗ ನಾವೆಲ್ಲ ಒಂದೊಂದಾಗಿ ಶೂಟ್ಸ್ಗಳು ಮಾಡ್ತೀವಿ, ನೋಡ್ತಾ ಇರಿ. ರೌಡಿ ತರ ಇನ್ಸೆನ್ಸ್ ಇರ್ಲಿ. ಇಲ್ಲ, ಮತ್ತೆ ಹೆಂಗೆ ಹೇಳಿ ಅನ್ನೋದು ಕೇಳ್ರಿ, ಅದು ಬೇಕು. ಇನ್ನೋಸೆನ್ಸ್ ಲವ್ ಮಾಡ್ತೀನಿ. ಏನೋ ಹೇಳ್ಬೇಕು. ನಾನು ಏನು ಹೇಳಬೇಕು? ಭಾವದಿಂದ ಮನ್ಸ್ನಾಗ ಹೆಂಗೆ ಗೊತ್ತಾಗಲ್ಲ. ಬಾಯಿನ ಕೇಳು. ಬಾಯಿ ಹೇಳಿ ಏನಿಲ್ಲ. ಹೆಂಗಾರ ಭಾಳ ಲೈಕ್ ಮಾಡ್ತೀನಿ. ನಾನು ನಿಂಗೆ ಕಮೆಂಟ್ ಮಾಡ್ತೀನಿ. ಕಮೆಂಟ್ ಮಾಡ್ತೀನಿ, ನಾನು ಹಿಂಗೆ ಲೈಕ್ ಮಾಡ್ತೀನಿ ಅಂತ ಹೇಳಕತ್ತೀನಿ. ಈ ಜನ್ಮದಾಗ ನೀ ಸಿಂಗಲ್ ಸಾಯ್ತೀನಿ. ಯಾರು ಇಲ್ಲ ಚಟ ಚಟ ಹೊಡ್ಲಿತ್ತಾರ ಮುಂದೆ ಡೈಲಾಗ್ ಅಂದ್ರೆ ನಾ ಇನ್ಸ್ಟಾದೇ ಹೇಳ್ತೀನಿ ಲೈಕ್ ಅಂದ್ರೆ. ನಿಮ್ದು ಲೈಕ್ ನಮ್ಗೆ ಗೊತ್ತಾಗಲ್ಲ, ಅದಕ್ಕೆ ನೀವು ಬೈದು ಹೋರಿ. ಓಕೆ ರೀ? ಒಂದೆರಡು ಜೋರ್ ಹೊಡೆದು ಏನ್ ಡಿಸ್ಕಷನ್ ಮಾಡ್ಲತ್ತೀರಿ ಎಲ್ಲರೂ ಡೀಪ್ ಆಗಿ? ವಿಡಿಯೋ ಬಗ್ಗೆ. ಶೂಟಿಂಗ್ ಎಲ್ಲ ಒಂದು ಸ್ವಲ್ಪ ಮುಗಿಸ್ಕೊಂಡು ವಿಡಿಯೋ ಎಲ್ಲ ಕಂಪ್ಲೀಟ್ ಆಯಿತು. ಸೊ ಈಗ ನಾವು ಎಲ್ಲಿ ಬಂದೀವಪ್ಪ ಅಂದ್ರೆ ಯೂನಿವರ್ಸಿಟಿ ಒಳಗೆ ಗುಡಿ ಒಳಗಿದ್ದೀವಿ. ಗುಡಿ ಒಳಗೆ ಎಲ್ಲರೂ ಕುಂತಾರ, ನೋಡ್ಬೋದು. ಎಲ್ಲರಿಗೂ ಸುಸ್ತಾಗ್ಯದ, ಒಂದಿಷ್ಟು ರೆಸ್ಟ್ ಮಾಡಮಂತೇಳಿ ಬಂದೀವಿ. ಅಂದಂಗೆ ಈ ಗುಡಿ ಯಾವುದಪ್ಪ ಅಂದ್ರೆ ದೇವಿ ಗುಡಿ ಅದ, ನೋಡ್ಬೋದು. ಇನ್ಸೈಡ್ ಎಲ್ಲ ನಿಮಗೆ ಕಾಣ್ಲಿಕ್ಕತ್ತದ. ಇಲ್ಲಿ ಒಂದು ವಿಶಿಷ್ಟವಾಗಿರುವಂತಹ ಸಂಪ್ರದಾಯ ಅದ. ಏನಪ್ಪ ಅದು ಅಂತಂದ್ರೆ ಒಂದು ಸ್ಪೆಷಾಲಿಟಿ. 7 ಮಕ್ಕಳ ತಾಯಿದು ಗುಡಿ ಅದ ಇಲ್ಲಿ. ಇಲ್ಲಿ ಯಾವುದೇ ರೀತಿ ಒಂದು ಟೆಂಗ್ ಹೊಡೆದ್ರಪ್ಪ ಅಂದ್ರೆ ಮನೆಗೆ ತೊಗೊಂಡು ಹೋಗಲ್ಲಂತ, ಎಲ್ಲ ಇಲ್ಲೇ ಇಟ್ಟು ಹೋಗ್ತಾರಂತ. ಸೊ ಅದನ್ನು ನಿಮಗೆ ತೋರಿಸ್ತೀನಿ, ನೋಡ್ರಿ. ಇಲ್ಲಿ ನೋಡ್ಲತ್ತಿರಲ್ಲ, 1 2 3 4 5 6 7 ಒಟ್ಟಾರೆಯಾಗಿ 7 ಗುಡಿಗಳು ಮಾಡ್ಯಾರ. ಸಣ್ಣ 7 ಗುಡಿ ತಾಯಿ ಅಂತ ಹೇಳ್ತಾರೆ. ಸೊ ಟ್ಯಾಂಕ್ಗಳು ನೋಡ್ರಿ ಇಲ್ಲೇ ಬಿದ್ದಾವ.
ಈ ಟೆಂಗ್ಗಳು ಇಲ್ಲಿ ಯಾಕೆ ಇಟ್ಟೋಗ್ತಾರೆ ಅಂದರೆ ತೊಗೊಂಡು ಹೋಗಬಾರ್ದು ಅಂತ. ಬೇಕಾದರೆ ಇಲ್ಲಿ ತಿನ್ನಬಹುದಂತ, ಬಟ್ ತೊಗೊಂಡು ಹೋಗಂಗಿಲ್ಲ ಅಂತ. ಅದು ಒಂದು ರೂಲ್ಸ್ ಅದಂತ ಇಲ್ಲಿ, ಅದೊಂದು ಪಾಲನೆ ಮಾಡ್ಲತ್ತಾರೆ ಎಲ್ಲರೂ. ಸೊ ಆದ್ರೂ ಒಂದು ಸಲ ಕನ್ಫರ್ಮೇಷನ್ಗೋಸ್ಕರ ನಮ್ಮವ್ರಿಗೆ ಎಲ್ಲರಿಗೆ ಕೇಳಾಮು. ನೋಡ್ರಿ ಎಲ್ಲರೂ ಕುಂತಾರ ಇಲ್ಲಿ ರೆಸ್ಟ್ ಮಾಡ್ಲತ್ತಾರ. ಸೊ ಅದ್ರೊಳಗೆ ಚಂದ್ರಕಲಾ ಅವ್ರು ಅದಾರ, ಅವ್ರಿಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅದ ಅಂತ ಒಂದಷ್ಟು ಕೇಳಾಮು. ಸೊ ಚಂದ್ರಕಲಾ ಅವ್ರೆ, ನೀವು ಹೇಳ್ರಿ ಗುಡಿಯ ಬಗ್ಗೆ ಏನು ನಿಮ್ಗೆ ಐಡಿಯಾ ಅದ? ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ತೆ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂಥ ಸುಸಂದರ್ಭ ದಿನದಿಂದ ನಾವು ಇಲ್ಲಿ ಬಂದು ವಿಡಿಯೋ ಮಾಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ದೇವಿ ದರ್ಶನನ ಪಡ್ಕೊಂಡಿದ್ದೇನೆ. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕೇನಪ್ಪ ಅಂದರೆ, ಈ ಯೂನಿವರ್ಸಿಟಿಯಲ್ಲಿ ಇರುವಂಥದ್ರಿಂದ ನಾನು ಈ ಯೂನಿವರ್ಸಿಟಿ ಸ್ಟೂಡೆಂಟ್ ಆಗಿದ್ದೆ ಮೊದಲು ಪ್ರೀವಿಯಸ್ಸು. ಸೊ ಹಾಗಾಗಿ ಈ ಗುಡಿ ಬಗ್ಗೆ ಸ್ವಲ್ಪ ಮಾಹಿತಿ ನನಗಾದ. ಆ ಮಾಹಿತಿ ಪ್ರಕಾರ ಈ ದೇವ್ರ ಗುಡಿ ಹೆಸರು ಬಂದುಬಿಟ್ಟು 7 ಮಕ್ಕಳ ತಾಯಿ ಅಂತಂದ್ರೆ. ಇನ್ನೊಂದು ವಿಶೇಷಪ್ಪ ಏನಂದ್ರೆ, 7 ಮಕ್ಕಳ ತಾಯಿಗೆ ಯಾವಾಗೂ ತೊಗೊಂಡಿದ್ದು ಗೊತ್ತು, ಕೊಟ್ಟಿದ್ದು ಗೊತ್ತಿಲ್ಲ ಅಂತಂದು ಹೇಳ್ತಾರೆ. ಯಾಕಂದರೆ ತೆಂಗಿನಕಾಯಿ ಆಗಲಿ ಏನೇ ಆಗಲಿ ಆ ದೇವಿಗೆ ಹರಕೆ ಕಟ್ಕೊಂಡು ಏನು ಕೊಡ್ತೀವಿ, ಸಮರ್ಪಣೆ ಮಾಡ್ತೀವಿ ದೇವಿಗೆ, ಅಲ್ಲೇ ಇಟ್ಟು ಹೋಗೋದದ ಇಲ್ಲಿ ಪದ್ಧತಿ. ಸೊ ಹಾಗಾಗಿ ತೆಂಗು ಏನೇ ಇರಲಿ, ಹೂವಿನ ಹಾರ ಇರಲಿ, ಎಣ್ಣೆ ಇರಲಿ, ಏನೇ ಇರಲಿ ಮನೆಗೆ ಒಯ್ಯಂಗಿಲ್ಲ. ಎಲ್ಲ ಇಲ್ಲೇ ಏನು ತಂದಿರ್ತೀವಿ ದೇವಿ ಹೆಸ್ರ ಮೇಲೆ, ದೇವಿ ಹೆಸ್ರ ಮೇಲೆ ಬಿಟ್ಟು ಹೋಗಬೇಕು. ಮತ್ತು 7 ಆದ್ರೆ ಅಥವಾ 8 ಗಂಟೆ ಆದ ತಕ್ಷಣ ಯಾರು ಇಲ್ಲಿ ಒಬ್ಬರು ಇರೋಂಗಿಲ್ಲ. ಸೊ ಈ ದೇವಿ ಮಹಿಮೆ ಬಹಳ ದೊಡ್ಡದದ. ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರ್ತದ 7 ಮಕ್ಕಳ ತಾಯಿ ಏನಂತ ಅನ್ನೋದು. ನಾ ಹೇಳೋದಕ್ಕಿಂತ ಹೆಚ್ಚಾಗಿ ನಿಮಗೆ ಗೊತ್ತಿರ್ತದ. ಸೊ ಥ್ಯಾಂಕ್ ಯು. ಇಷ್ಟು ಇನ್ಫಾರ್ಮೇಷನ್ ನನಗೆ ಗೊತ್ತದ, ನನಗೆ ಗೊತ್ತಿದ್ದು ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಚಂದ್ರಕಲಾ ಅವ್ರು ಹೇಳಿದ್ರು, ನೀವು ಕೇಳಿದ್ರಲ್ಲ, ಒಂದು ದೇವಿದು ದೇವಸ್ಥಾನದ ಬಗ್ಗೆ ಇಲ್ಲಿ ವಿಶೇಷತೆ ಏನದ ಅಂತೇಳಿ. ಇನ್ನೊಂದೇನು ವಿಷಯಪ್ಪ ಅಂತಂದ್ರೆ, ನೀವು ಕಲಬುರ್ಗಿದವ್ರು ಆಗಿದ್ದೀರಿ ಅಂತಂದ್ರೆ ಒಂದು ಸಲ ಇಲ್ಲಿ ಬರ್ರಿ, ವಿಸಿಟ್ ಮಾಡಿರಿ, ನೋಡಿರಿ. ಯೂನಿವರ್ಸಿಟಿ ಒಳಗೆ ಅದ, ಏನು ಊರು ಹೊರಗೇನಿಲ್ಲ, ಯೂನಿವರ್ಸಿಟಿ ಒಳಗೆ ಅದ. ಬಂದು ನೀವು ಇಲ್ಲಿ ಒಂದು ಸಲ ವಿಸಿಟ್ ಮಾಡಿ ದರ್ಶನನ ಪಡ್ಕೋಬಹುದು. ಸರಿ, ನೀ ಏನು ಮಾಡ್ಬೋದು ನನ್ನ ಸಲುವಾಗಿ? ಏನು ಮಾಡ್ತೀನಿ ಕೇಳ್ತೀವಿ ಬೇಬಿ? ನಿನ್ನ ಸಲಕ್ಕೆ ನಾ ಏನು ಬೇಕಾದ್ರೂ ಮಾಡ್ತೀನಿ, ಈ ಜೀವ ಬೇಕಾದ್ರೂ ಕೊಡ್ತೀನಿ. ಅಲ್ಲಿಂದ್ರ ಮೊದಲು ಅಲ್ಲಿ ಸೊ ಸಿಂಪಲ್ ಯಾ. ಸರಿ, ಮಂಗೆ ನಂಗೆ ಡ್ಯಾನ್ಸ್ ಮಾಡಿ ತೋರಿಸಲ್ಲ ನನ್ನ ಸಲುವಾಗಿ? ಏನು ಮಂಗೆ ನಂಗೆ ಡ್ಯಾನ್ಸ್ ಮಾಡ್ತೀನಿ. ಮಂಗ್ಯಾನ ಡ್ಯಾನ್ಸ್ ಮಾಡೋದು, ಯು ಮೀನ್ ಮಂಕಿ? ಇಲ್ಲ, ಇನ್ನೊಂದ್ಸರಿ ಸ್ವಲ್ಪ ಫಸ್ಟಿಗೆ ಏನು ಮಾಡ್ತೀನಿ, ಸೀರಿಯಸ್ ಮಾಡ್ತೀನಿ. ಏನಂದಿ ಅಂತ ನೀವು ಸ್ವಲ್ಪ ಶಾಕ್ ಆಗಬೇಕು. ಲೈಕ್ ಇವ ಏನು ಅಂತ ಬೈತಾನೇನೋ ಅಂತ ಹೇಳಿ. ಯು ಮೀನ್ ಮಂಕಿ? ಓಕೆ, ಐ ಆಮ್ ರೆಡಿ. ನೀವು ಇನ್ನೊಂದ್ಸರಿ ಕೇಳ್ತೀರಂದ್ರಲ್ಲ, ಅವ್ರು ಇನ್ನೊಂದ್ಸರಿ ಅಲ್ಲಿ ಅನ್ರಿ ಮತ್ತೆ ಅವಾಗ ಅಂತೀನಿ ಮಂಗ್ಯಾನಂಗ್ ಮಾಡಂತ. ಯು ಮೀನ್ ಮಂಕಿ? ರೆಡಿ. ಮಂಗೆ ನಂಗೆ ಡ್ಯಾನ್ಸ್ ಮಾಡಿ ತೋರಿಸ್ತಿ? ಏನಂದಿ? ಮಂಗೆ ನಂಗ. ಯು ಮೀನ್ ಮಂಕಿ? ಮಂಕಿನೇ. ಎಸ್, ಐ ಆಮ್ ರೆಡಿ ಬೇಬಿ. ನೀ ಹೇಳಿದ್ರೆ ಮಂಗ್ಯಾನಂಗಲ್ಲ, ಗುಂಗ್ಯಾನಂಗೂ ಮಾಡ್ತೀನಿ. ಹೆಂಗ್ ಮಾಡ್ಲಿ ಅದು ಹೇಳ್ರಿ. ನಿನಗೆ ಇಂಪ್ರೆಸ್ ಅದ ಮೂರು ಅಷ್ಟೇ ಅಲ್ಲ. ಕಿಸ್ ಕೊಟ್ಲು ನೋಡು, ನಿನಗೆ ಮೊದಲು ಕಿಸ್ ಕೊಡ್ತಾಳ ಆಕಿ. ನಿನ್ನ ಹೈಟಲ್ಲಿ, ಆಕಿನ ಹೈಟಲ್ಲಿ. ಆಕಿ ನನ್ನ ಹೈಟ್ ಪರ್ಸೆಂಟ್ ಮ್ಯಾಚ್ ನನಗೆ ಡೇಟಿಂಗ್ ಹೋಗಮತ್ತಿಂದಳ, ಬೈಕ್ ಮೇಲೆ ಎಲ್ಲೋ ಟ್ರಾವೆಲ್ ಹೋಗ್ಬೇಕಂತ. ಇಬ್ಬರು ಸುಮ್ಮನಿರಲ್ಲ, ನಂಬರ್ ತಗೊಂಡು ರಾತ್ರಿ ಡೇಟಿಂಗ್ ಬರ್ತೀನಿ ಅಂತ ಹೇಳಿ ನನ್ಗೆ ಹೇಳೋಗಳಿಗೆ ನೀವು ಯಾವ್ದಾರ ಅಂತ ಹೇಳ್ತಾನೆ, ಇವತ್ತು ತಿಸ್ಕೊಟ್ಟನಂತ ಅವ ಡೇಟಿಂಗ್. ಅಲ್ಲಿ ನೋಡ್ರಲ್ಲಿ ಏನೋ ನಾವು ಇಲ್ಲೇ ಜಗಳ ಆಡ್ಲಿತ್ತೀವಿ, ಅವ ಎತ್ಕೊಂಡು ಆಡುವ ನೋಡಿ. ಏನೋ ಇವ ಮಾತಾಡ್ಕೊತ ಹಾರಿಸ್ಕೊಂಡು ಹೋಗೋಲ್ಲ ಆಕಿಗೆ. ಫೈನಲ್ ಆಗಿ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೀವಿ. ಇಲ್ಲಿ ಟೀ ಕುಡಿಯಮ್ಮ ಅಂತ ಹೇಳಿ. ಸೊ ಟೀ ಕುಡ್ಲಿಕ್ಕೆ ಕುಂತೀವಿ ಎಲ್ಲರೂ. ಸೊ ನಿಮಗೆ ಇನ್ನೊಬ್ರು ಪರಿಚಯ ಮಾಡಿಕೊಟ್ಟಿರಲ್ಲ, ಅಲ್ಲಿ ಲಾಸ್ಟ್ ಟೀ ಕುಂತಾರೆ. ನನ್ನ ಗೆಳೆಯರಾದಂಥ ಅಂಬರೀಶ್ ಅವ್ರು ಭಾವಿ ಕಲಾವಿದರಾದಂಥ ಈ ನನ್ನ 3 ಗೆಳೆಯರು ಒಂದು ಸಣ್ಣ ಶೂಟಿಂಗ್ ಮಾಡಿ ಮುಗಿಸ್ಕೊಂಡು ಬಂದಿದ್ದಾರೆ. ಅವರಿಂದ ಬಿಸಿ ಬಿಸಿ ಚಾ. ಅಕ್ಷಯ್ ಅಣ್ಣ, ನಾವು ಎಲ್ಲ ಫುಲ್ ದಣದಿದ್ದೆವು, ಟಯರ್ಡ್ ಆಗಿದ್ದೇವೆ ಅಂತ ಹೇಳಿ ಬಿಸಿ ಚಾ ಕುಡ್ಸ್ಲಕತ್ತಾರ ನೋಡ್ರಿ. ಸೊ ನಾವು ಚಾ ಕುಡ್ಲಿಕ್ಕತ್ತಿದ್ದೆವು. ಬರ್ರಿ ನೀವು ನೋಡ್ರಿ, ಕಾಣ್ತಲ್ಲ. ಇಲ್ಲೊಂದಿಷ್ಟು ಟೀ ಕುಡಿದು ಇಲ್ಲಿಂದ ಮನೆಗೆ ಹೋಗ್ತೀವಿ. ಸೊ ಮತ್ತೆ ನಾವು ಸಿಗೋಣ ಮುಂದಿನ ವಿಡಿಯೋದೊಳಗೆ. ಅಲ್ಲಿವರೆಗೂ ನೋಡ್ತಾ ಇರಿ ಬ್ಲಾಗ್ ಯೂಟ್ಯೂಬ್ ಚಾನೆಲ್.